ಜೋಡಿ ಎತ್ತುಗಳು ತೇರು ಹಳ್ಳಿಗೆ ಅರಸಣಿಸಿಕೊಂಡಿರುವ ಈ ಊರ ದೇಸಾಯಿಗಳ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತು ತಂದಿದೆ. ಆಶೀರ್ವಾದ. ನೀನು ಯಾವಾಗಲೂ ಗೆಲುವಿನ ಸರ್ದಾರ ಆಗ್ಬೇಕನ್ನೋದೇ ಈ ನಿನ್ನ ಅತ್ತಿಗೆ ಆಸೆ. ಅತ್ತಿಗೆ, ಆ ನಿಮ್ಮ ಆಶಾ ಗೋಪುರದ ಕನಸನ್ನು ನಾನು ಅನಸು ಮಾಡುತ್ತೇನೆ. ಒಂದು ವೇಳೆ ಅದಕ್ಕೆ ಯಾವನಾದ್ರೂ ಅಡ್ಡಾಗಿ ಬಂದರೆ ಅವನನ್ನು ಕಂಡಲ್ಲಿ ಅಡ್ಡಡ್ಡಾಗಿ ಕಡಿದು ಕೈಲಾಸಕ್ಕೆ ಕಳಿಸುತ್ತಾನೆ ಈ ನಮ್ಮ ಜಾಮದಾಗ್ನಿ. ಒಂದು ವೇಳೆ ಯಾವನಾದರೂ ನಮ್ಮ ಮನೆ ಕಡೆ ಕೈ ಮಾಡಿ ತೋರಿಸಿದರೆ ಕಣ್ಣು ಮಿಡುಗಿಸಿ ಹೊರಗೆ ನೋಡಿ ನಮಗೆ ಕ್ಯಾಪ್ಟನ್ ನುಡಿಗಳ ನಾಡಿದರೆ ಏನು ಮಾತನಾಡ್ತೀರಿ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ಈ ನಿನ್ನ ಜಮದಗ್ನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಪಂಡನೇನಾದರೂ ನಮ್ಮ ಮನೆತನ ಕಡೆ ಕೈ ಮಾಡಿ ತೋರಿಸಿದೆ ನಿಜವಾದರೆ ಅವರ ಕೈಲಾಸಕ್ಕೆ ಕಣ್ಣು ಕೋಳಿಗೆ ಹಾಕುತ್ತೇನೆ. ನಮಗೆ ಕೆಟ್ಟ ನುಡಿಗೆ ಆಡಿದ ಪುಣ್ಯ ಸೂರಲೋಕ ಸೂರನಾಗಿ ತರಿಸರೆ ಅವರ ನಾಲಿಗೆಯನ್ನು ಕತ್ತರಿಸಿ ನಾಯಿಗಳಿಗೆ ಹಾಕಿ ಈ ಜಗದಲ್ಲಿ ನಾವೇ ಕಂಟುಗಳೆಂದು ಬರೆಯುತ್ತಿರುವ ಸೊಕ್ಕಿನ ಶ್ರೀಮಂತರ ಪಾಲಿಗೆ ಕರಿಕಾಳಿಗೆ ಸರ್ಪ ನಾನಾಗದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಸಹೋದರ ಜಮದಗ್ನಿ, ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿದು ನಮ್ಮ ಮನೆ ಸ್ಮಶಾನ ಮಾಡಬೇಕೆಂದು ತನ್ನ ತೊಟ್ಟು ನಿಂತಿರುವ ದೇಸಾಯಿಗಳನ್ನು ತಪ್ಪಿವಿಷ್ಟಲ್ಲಿ ಸಿಟ್ಟು ಎಲ್ಲಿ ನಮ್ಮ ಸುಂದರ ಮನೆತನ ಒಡೆದು ನುಚ್ಚು ನೂರಾಗುತ್ತದೆ ಎಂದು ಈ ಅಣ್ಣನ ಮನ ಕೊರಗುತ್ತದೆಯಪ್ಪ, ಕೊರಗುತ್ತದೆ. ಆ ದೇಸಾಯಿಗಳನ್ನು ಹೆದರಿ ಕೊರಗಿ ಸಣ್ಣಾಗದಿರುವ ಜೋಡೂರಿಗಳಂತೆ ಈ ನಿನ್ನ ತಮ್ಮಂದ್ರಿಗೆ ಇನ್ನೂ ಜೀವಂತಿರುವಾಗ ನಿನ್ನ ಒಂದು ಕೂದಲು ಕೊಂಚಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಬಂಡಾಯ ಬಿಸ ಗೌಡನ ಕೂಡ ನೋಡಿ ಕಳೆದ ಗೌಡ ಕತ್ತಲಲ್ಲಿ ಗೆದ್ದು ಬಂದ ಗೆಲುವಿನ ಸರ್ದಾರ ನಾನಾಗಿ ನಿಲ್ಲುವೆ ಅನ್ನೋ ಈ ಸಮಾಜದಲ್ಲಿ. ಜಮದಗ್ನಿ, ದೇವರಾಟ ಬಂದವರು ಯಾರು? ಒಂದು ವೇಳೆ ಈ ಮನೆ ಮಹಾಲಕ್ಷ್ಮಿಯಾದ ಸಾಧುವಾದ ನನ್ನ ಅತ್ತೆಗೆ ಸಾಧುವ ಸತ್ವ ಪರೀಕ್ಷೆ ಬಂದರೆ, ದುರ್ಗತಿಗೆ ಸಮಯ ಬಂದರೆ ಇವರು ಅಂತಿಂತ ಅತ್ತಿಗೆ ಅಲ್ಲ ಸಹೋದರ, ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ, ರೆಡ್ಡಿ ಕುಲದ ನಿವಾರಣೆಯಾದ ಹೇಮರೆಡ್ಡಿ ಮಲ್ಲಮ್ಮ, ಹೆತ್ತ ಮಗುವನ್ನೇ ತುಂಡು ತುಂಡಾಗಿ ಕತ್ತರಿಸರು ತನ್ನ ಶೀಲ ಕಳೆದುಕೊಳ್ಳದ ಕಟ್ಲಿ ಮಟ್ಟಿ ಕಾಸಿಬಾಯಿ ಸತಿ ಸಕ್ಕೂಬಯನ್ ಸಾಧ್ವಿ ನನ್ನ ಅತ್ತಿಗೆ. ಒಂದು ವೇಳೆ ಈ ನನ್ನ ಅತ್ತಿಗೆಗೆ ಸಾಧುವ ಸತ್ತು ಪರೀಕ್ಷೆ ನಡೆದರೆ ಸರ್ಪಕ್ರಿಯೆ ಸಾಗರದಲ್ಲಿ ಸಾಗಿ ಸರ್ಪಗಳ ಹುತ್ತಲ್ಲಿ ಕೈ ಇಟ್ಟು ಬದುಕಿ ಹುತ್ತದಲ್ಲಿ ಕೈ ಇಟ್ಟು ಮುತ್ತೈದೆ ಆಗಿ ಬರ್ತಾಳೆ ಈ ನನ್ನ ಅತ್ತಿಗೆ. ನೀ ನನ್ನ ಮೇಲಿಟ್ಟಿರುವ ಈ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಿರಲ್ಲಪ್ಪ. ಬಾ, ಎಲ್ಲರೂ ಸರಿ ಮಾಡುವ. ಅತ್ತಿಗೆ, ಅಣ್ಣ ತಮ್ಮಂದಿರ ಸೇರಿ ಸಂತೋಷ ಸಮಯದಲ್ಲಿ ರೇಜಿನಲ್ಲಿ ಗೆದ್ದು ಬಂದ ಬಹುಮಾನವನ್ನೇ ಕೊಡೆದು ಬಂದು ಬಿಟ್ಟೆ. ಅಣ್ಣ ತೆಗೆದುಕೊಂಡ ಈ ಸಲ ಬಹುಮಾನವನ್ನು. ನನ್ನ ಕೈಲಿ ಬೇಡ ಸೋದರ, ಅಲ್ಲೇ ದೇವರ ಮುಂದೆ ಇಟ್ಟು ಬಿಡು. ಯಾಕನ್ನ ಈ ನಿನ್ನ ತಮ್ಮ ಜಮದಗ್ನಿ ರೇಜಿನಲ್ಲಿ ಗೆದ್ದು ಬಂದಿತ್ತು, ನಿನಗೆ ಸಂತೋಷವಿಲ್ಲವೇ? ಸಂತೋಷವಿದೆಯಪ್ಪ, ಸಂತೋಷವಿಲ್ಲವೆಂದು ಯಾವ ಮನುಷ್ಯನಿಂದ ಹೇಳಲಿ. ಆದರೆ ಎನ್ನುವ ನಿಟ್ಟುಸಿರು ಮಾತೇಕನ್ನ ಕಳೆದಕ್ಕೂ ಅನ್ನ ಜಮದಗ್ನಿ ತಂದ ಬಹುಮಾನವನ್ನ ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಸಂಪತ್ ಇಂದು ಅಂದರೆ ನಾನಿನ್ನ ಮಾತನಾಡ್ತ ಸಂಪತ್ ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಹೇಳಣ್ಣ, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ರುಂಡ ಕಡೆ ತಂದು ಮಗಳನೆ ಅಥವಾ ಶೀರ ಹರಿದು ರಕ್ತ ಕುಡೆ ತಂದು ಮಗಳನೆ? ಹೇಳಣ್ಣ, ಹೇಳು, ಏನಾಯ್ತೆಂದು? ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ನೀವು ಅದನ್ನು ಹೇಳಿ ನಿಜ ಸಂಗತಿಯನ್ನು. ಮೈದ್ರ, ಅದು ಅದು ಶಬರಿ, ನುಡಿಯದಿರು ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು.
ಅತ್ತಿಗೆ ನೀವೀಗ ನಿಜ ಸಂಗತಿ ನುಡಿಯುತ್ತಿದ್ದರೆ ನೀವು ದಿನಾಲು ಪೂಜಿಸುವ ಆ ಕನಕದಾಸರ ಮೇಲೆ ಆನೆ ಆದಿತ್ತು. ಹೇಳತ್ತಿಗೆ ಏನಾಯ್ತಂದು? ನಿನ್ನೆ ಆ ದೇಸಾಯಿಗೌಡ ತನ್ನ ಆಳುಗಳೊಂದಿಗೆ ನಮ್ಮ ಊರು ಮುಂದಿನ ವರಮಹಾಲಕ್ಷ್ಮಿ ಹತ್ತಿ ಬೆಳೆಯನ್ನ ನಾಶ ಮಾಡಿ ಹೋಗಿದ್ದನಪ್ಪ, ನಾಶ ಮಾಡಿ. ಅಷ್ಟೇ ಇಲ್ಲಪ್ಪ, ಅದನ್ನ ತಡೆಯಲಿಕ್ಕೆ ಹೋದ ನಿಮ್ಮಣ್ಣನಿಗೆ ಡಾಕ್ಟರ್ ಸಾಲರ್ ಪೈಪಿನಿಂದ ಕೈಗಳನ್ನೇ ಸುಟ್ಟು ಹಾಕಿದಾರಪ್ಪ, ಸುಟ್ಟು. ಮಗನೇ ದೇಸಾಯಿ ಗೌಡ, ನಾನೆಲ್ಲ ಸಮಯ ಸಾಧಿಸಿ ನಿನ್ನ ಆಳುಗಳನ್ನು ನನ್ನ ಹತ್ತಿ ಹೊಲಾರಗಿಸಿ ನಾಟ್ಯ ಮಾಡಿ ಆ ಕೆಟ್ಟ ಸುಳೆ ಮಗನೇ. ಅಣ್ಣ, ಈಗಲೇ ಹೋಗಿ ಆ ದೇಸಾಯಿ ಗೌಡರ ಶಿರ ಹರಿದು ರಕ್ತ ಸಾಗರಲ್ಲಿ ಸಾಗಿಸಿ ಬರುತ್ತೇನೆ. ನಿಲ್ಲು ಸೋದರ, ಮುಂದೆ ಸಮಯ ಬಂದಾಗ ನೋಡಿದರಾಯ್ತು. ನೀನು ಸ್ವಲ್ಪ ಸಮಾಧಾನ ತೆಗೆದುಕೋ. ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಅಣ್ಣ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಆ ದೇಸಾಯಿಗಳನ್ನು ದರ್ಪಡಿಗೆ ದಪನ ಮಾಡಿ ದರ್ಪ ಮಿಡಿದರೆ ನಾನಾಗಿ ನನ್ನ ಹೊಟ್ಟೆಯಲ್ಲಿ ತಗದಗಿನ ಉರಿತಿರುವ ನನ್ನ ಸೇಡಿನ ಜೋಲಿ ನಂದಿಸಿಕೊಳ್ಳುವೆ. ಇಷ್ಟು ಕೂಡ ನಾನು ತಡೆಯಬೇಡ. ಸಿಟ್ಟು ಸುಟ್ಟಿದ್ದು, ಶಾಂತಿ ಕೊಟ್ಟಿದ್ದು, ಸೇಡು ಬಾಳಿಗೊಂದು ಕೇಡಪ್ಪ. ನೀ ಮಾತಾಡುವ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಯಾಕೋ ಭಯವಾಗ್ತಾ ಇದ್ರೆ. ಅತ್ತಿಗೆ ಹಿಟ್ಟು ಕುರಿ ಹಾಲು ಕುಡಿದು ಗಂಡುಗಲಿ ವೀರ ಸಂಗೊಳ್ಳಿರಾಯನಂತ ಪುಂಡ ಪ್ರಚಂಡನಾಗಿರುವ ಈ ನಿನ್ನ ಮೈದನ ಜಮದಕ್ಕೆ ಇನ್ನೂ ಜೀವ ತಿರುಗಾಗ ನಿಮಗೇಕೆ ಭಯ? ಭಯದ ಭೀತಿಯನ್ನು ಹರಿದು ಬಗೆದು ಬರುವೆ ಆ ದೇಸಾಯಿಗಳ ಕೋಪ್ಯತೆಯನ್ನು ಈ ನನ್ನ ಪ್ರಚಂಡ ಕೋಟ್ಲಿಯಿಂದ. ಸೋದರ, ಆ ದೇಸಾಯಿಗೌಡನೊಬ್ಬನು ಸಾಕಷ್ಟು ಹಣವಿದ್ದನ್ನುವಂತ ಮೇಲಾಗಿ ಅವನು ದುಷ್ಟ. ಅವನನ್ನು ವಿರೋಧಿಸೋದು ಅದು ನಮ್ಮಂತ ಬಡವರಿಗೆ ಸರಿಯಲ್ಲಪ್ಪ, ಸರಿಯಲ್ಲ. ಯಾಕನ್ನ ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ನಿನಗೆ ಅನುಮಾನವೇ? ಅಷ್ಟೇ ಯಾಕೆ, ಆ ದೇಸಾಯಿಗೌಡರ ಬಳಿ ಹಣವಿದ್ದರೆ ಅವನನ್ನು ಹರಿದು ಹತ್ತಿಗೆ ಹಾಕುವ ಶಕ್ತಿದೆ ಈ ನಿನ್ನ ತಮ್ಮ ಜಮದಗ್ನಿ ತೋರಿನಲ್ಲಿ. ಅಷ್ಟೇ ಅಲ್ಲ ಅವನು ದುಷ್ಟರಾದರೆ ನಾನು ದುಷ್ಟ ಸಂಹಾರಕ, ಶಿಷ್ಟ ಪರಿಪಾಲಕ. ದುಷ್ಟರಿಗೆ ಮಹಾದುಷ್ಟ ಕಿರಾತಕನಾಗಿ ಕಡಿತರುವೆ ಆ ದೇಸಾಯಿಗೌಡನ ರುಂಡವನ್ನು. ನನ್ನ ಮಾತನ್ನ ತಿರಸ್ಕರಿಸಿ ಒಂದು ಹೆಜ್ಜೆ ಮುಂದಿಟ್ಟು ಹೋಗಿದ್ದೆ, ಆದ್ರೆ ಏನಿನ ಅತ್ತಿಗೆ ಶಬರ ಮೇಲೆ ಹಾನಿ ಆಗಿದೆ. ಅತ್ತಿಗೆ ಕರುಣೆ ಎಂಬ ಕರುಣೆ ಕುಡಿ ಸುತ್ತಿ ಕಟ್ಟಿ ಹಾಕಿ ಹೇಡಿಯಾಗಿ ಮಾಡಬೇಡ ಅತ್ತಿಗೆ ಈ ನಿನ್ನ ಮೈದನ ಜಮದಗ್ನಿಯನ್ನು. ಸೋದರ ಜಮದಗ್ನಿ ಸಂಪತ್, ಇಂದು ನಿಮ್ಮ ಅಣ್ಣ ಹತ್ತಿಗೆರ ಮದುವೆಯಾಗಿ 8 ವರ್ಷ ಮುಗಿದು 9 ವರ್ಷಕ್ಕೆ ಕಾಲಿಡ್ತಿರುವ ಶುಭ ದಿನ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ಈ ನಿಮ್ಮ 9 ವರ್ಷದ ಮದುವೆ ದಿನವನ್ನು ನಾವೆಲ್ಲರೂ ಸಂತಸ ಸಂಭ್ರಮದಿಂದ ಕೇಕ್ ಕಟ್ ಮಾಡುವ ಮುಖಾಂತರ ಆಚರಿಸೋಣ. ಕೇಕ್ ಕಟ್ ಮಾಡಲಿ, ಕೇಕ್ ಮಾಡಲಿ. ಈ ಒಂದು ಜಮದಗ್ನಿ ಮತ್ತು ಸತ್ಯವಂತ ಸಂಪತ್ ಅವರ ಕುಟುಂಬದಲ್ಲಿ ಇದು ಕೇಕ್ ಕಟ್ ಮುಖಾಂತರ ಸಂಭ್ರಮಾಚರಣೆ.
ನನ್ನ ಅತ್ತಿಗೆ ಇದೇ ಸಂತೋಷಮಯದಿಂದ ನಿಮ್ಮ ಮಧುರವಾದ ಕಂಠದ ಒಂದು ಇಂಪದ ಗೀತೆಯನ್ನು ಹಾಡಬಾರದೆ?